ಮತ್ತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಈ ಲೀಲಾವತಿಗೆ ಮೊದಲೇ ಒಂದು ಮದುವೆ ಆಗಿರುತ್ತೆ. ಆಮೇಲೆ ಮೊದಲ ಗಂಡನನ್ನು ಬಿಟ್ಟು ಮಂಜುನಾಥ್ ಅನ್ನೋ ವ್ಯಕ್ತಿ ಜೊತೆಗೆ ಮದುವೆ ಆಗ್ತಾಳೆ. 11 ವರ್ಷ ಸಂಸಾರ ಮಾಡ್ತಾಳೆ. ಈ ದಂಪತಿಗೆ 3 ಮಕ್ಕಳು ಆಗ್ತವೆ. ಈಗ ಏನಾಗಿದೆ, 2ನೇ ಗಂಡನ್ನು ಬಿಟ್ಟು ಈ ಲೀಲಾವತಿ ಸಂತು ಅನ್ನೋ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಹೋಗಿದ್ದಾಳೆ. ಈಗ ಈಕೆ ಗಂಡ ಮಂಜುನಾಥ್ ಮತ್ತು 3 ಮಕ್ಕಳು ಕಣ್ಣೀರು ಇಡ್ತಾ ಇದ್ದಾವೆ. ನನ್ನ ಹೆಂಡತಿ ನನಗೆ ಮತ್ತೆ ಬೇಕೇ ಬೇಕು ಅಂತ ಗೋಳಾಡ್ತಾ ಇದ್ದಾನೆ. ಈ ಸುದ್ದಿ ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಹಬ್ಬ ಆಗ್ಬಿಟ್ಟಿದೆ. ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಒಂದು ಸುದ್ದಿ ಕೊಟ್ಟರೆ ಆಯ್ತಪ್ಪ. ಈ ವಿಚಾರದಲ್ಲಿ ಅದೆಲ್ಲ ದೊಡ್ಡ ದೊಡ್ಡ ಡಿಬೇಟ್ಗಳೇ ನಡೀತಾ ಇದ್ದಾವೆ. ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ನಾನು ಸೋಷಿಯಲ್ ಮೀಡಿಯಾ ಕಡೆ ಕಣ್ಣಾಡಿಸ್ತೀನಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲ ಕಡೆಗೂ ಬರೀ ಲೀಲಾವತಿದೆ ಸುದ್ದಿ. ಈ ಘಟನೆ ನಡೆದು 1 ವಾರದ ಮೇಲಾಯಿತು. ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಲೀಲಾವತಿ ಫೋಟೋ ಮತ್ತು ಅವಳ ಮಂಜುನಾಥ್ ಅಳೋದೇ ಟ್ರೆಂಡಿಂಗ್ ಸಬ್ಜೆಕ್ಟ್ ಆಗಿದೆ. ಏನು ಚರ್ಚೆ ಮಾಡೋದಕ್ಕೆ ಬೇರೆ ಸಬ್ಜೆಕ್ಟೇ ಇಲ್ವೇನೋ, ಚೂಯಿಂಗಮ್ ರೀತಿ ಎಳ್ಕೊಂಡು ಕೂತ್ಕೊಂಡಿದ್ದಾರೆ ಅದನ್ನು. ಇದೆಲ್ಲದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನನಗೆ ಬದುಕಕ್ಕೆ ಆಸೆ ಇಲ್ಲ, ನನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋನು ನನ್ನ ಮರ್ಯಾದೆ ಎಲ್ಲ ರಾಜಕೀಯ ಸಾಲಿದ್ದಕ್ಕೆ ಮೀಡಿಯಾದವರು ಸೇರಿಕೊಂಡು ನನ್ನ ಒಂದು ಸ್ಟೇಟ್ ಬಿಟ್ಟು ಕೇಳ್ತೀರ, ನಾನು ನೋಡ್ತೀರ, ನನ್ನ ಮಾನ ಮರ್ಯಾದೆ ಎಲ್ಲ ರಾಜಕೀಯ ಬಿಟ್ಟು ನನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ನನಗೆ ತುಂಬ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ, ಇಲ್ಲೇ ಮಲ್ಕೊಳ್ಳೋಣ ಅವನು ಎಲ್ಲ ನನ್ಗೆ ಗೊತ್ತಣ್ಣ. ನೋಡಿ ಅಣ್ಣ, ನೋಡಿ, ಮದುವೆ, ಮಕ್ಕಳು, ಬೇರೆ ಸಂಬಂಧ ಇವೆಲ್ಲ ಒಬ್ಬ ವ್ಯಕ್ತಿಯ ತೀರಾ ಖಾಸಗಿ ವಿಚಾರಗಳು. ಇವುಗಳನ್ನು ಬೇರೆಯವರು ಡಿಸ್ಕಸ್ ಮಾಡೋ ರೀತಿ ಆ ವ್ಯಕ್ತಿಗಳು ಇರಬಾರ್ದು. ಇನ್ನೊಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಡಿಸ್ಕಸ್ ಮಾಡೋ ದಾರಿದ್ರ್ಯತನ ಬೇರೆ ಜನರಿಗೂ ಬರಬಾರ್ದು. ಈಗ ವಿಚಾರಕ್ಕೆ ಬರೋಣ. ಈ ಮಂಜುನಾಥ್ ಕೂಡ ಇನ್ಯಾರ್ದೋ ಹೆಂಡತಿನ ಕರ್ಕೊಂಡ್ಬಂದು ಮದುವೆ ಆಗಿದ್ದ. ಈಗ ಇವನ ಹೆಂಡತಿ ಲೀಲಾವತಿ ಇನ್ಯಾರೋ ಸಂತು ಅನ್ನೋ ಯುವಕನ ಜೊತೆ ಹೋಗಿದ್ದಾಳೆ. ಅದಕ್ಕೆ ಈತ ಮೀಡಿಯಾಗಳ ಮುಂದೆ ಗೋಳಾಡ್ತಾ ಇದ್ದಾನೆ. ಒಂದ್ ವೇಳೆ ಸಂತು ಅನ್ನೋ ಯುವಕ ತನ್ನ ಹೆಂಡತಿಗೆ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಿದ್ರೆ ಈ ಮ್ಯಾಟ್ರು ಪೊಲೀಸ್ ಸ್ಟೇಷನಲ್ಲೋ ಇಲ್ಲ ಫ್ಯಾಮಿಲಿ ಕೋರ್ಟ್ನಲ್ಲೋ ಬಗೆಹರಿಸ್ಕೊಳ್ಬೇಕು. ಲೀಲಾವತಿನೇ ನನಗೆ ನೀನು ಬೇಡ, ಆ ಸಂತುನೇ ಬೇಕು ಅಂತ ಇಷ್ಟಪಟ್ಟು ಹೋಗಿದ್ದಿದ್ರೆ ಇವನೇನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಕುಟುಂಬದ ಮತ್ತು ಬದುಕಿಗೆ ಸಂಬಂಧಪಟ್ಟಂಥ ಸಿಂಪಲ್ ವಿಚಾರ ಇದು. ಆದರೆ ಈ ಮಂಜುನಾಥ್ ಮೀಡಿಯಾಗಳ ಮುಂದೆ ಬಂದು ಗೊಳೋ ಅಂತ ಅಳ್ತಾನಂದ್ರೆ ಏನರ್ಥ? ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾನೆ. ಅಲ್ಲಿಗೆ ಈ ಕೇಸು ಪೊಲೀಸ್ ಸ್ಟೇಷನ್ ತನಕ ಹೋಗಿದೆ. NCR ಆಗಿದ್ದರೆ ಪೊಲೀಸರೇ ಸೆಟಲ್ಮೆಂಟ್ ಮಾಡ್ತಾರೆ, FIR ಆಗಿದ್ದರೆ ಕೋರ್ಟ್ನಲ್ಲಿ ಏನಾಗಬೇಕು ಅದು ಆಗುತ್ತೆ. ಆದರೆ ಅಯ್ಯೋ ಸಾರ್, ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಾರ್, ನನಗೆ ನನ್ನ ಹೆಂಡತಿ ಬೇಕೇ ಬೇಕು ಸಾರ್ ಅಂತ ಮೀಡಿಯಾಗಳ ಮುಂದೆ ಬಂದು ಅಳ್ತಾ ಇದ್ದಾನೆ. ನಮ್ಮ ಕೆಲವು ಮೀಡಿಯಾ ಮಿತ್ರರು ಸಹ ಇವರ ಸ್ಟೋರಿ ಸಿಕ್ತು ಅಂತ ಚೂಯಿಂಗಮ್ ರೀತಿ ಎಳಿತಾನೆ ಇದ್ದಾರೆ. ಇವನು ಒಂದು ವಿಡಿಯೋದಲ್ಲಿ ಅಳ್ತಾನೆ, ಅದಕ್ಕೆ ಆ ಲೀಲಾವತಿ ಇನ್ನೊಂದು ವಿಡಿಯೋ ಮಾಡಿ ಮಾತಾಡ್ತಾಳೆ. ಒಮ್ಮೆ ಇವನು ವಿಡಿಯೋ ನೋಡೋದು, ಇನ್ನೊಮ್ಮೆ ಅವಳು ವಿಡಿಯೋ ನೋಡೋದು. ಇಲ್ಲಿಗೆ ನಮ್ಮದು 2 GB ಇಂಟರ್ನೆಟ್ ಖಾಲಿ. ಮತ್ತೆ ಏನಾದರೂ ಬರುತ್ತೇನೋ ಅಂತ ಇನ್ನೊಂದು GB ಡಾಟಾ ರೀಚಾರ್ಜ್ ಮಾಡ್ಕೊಳ್ಬೇಕು ನಾವು. ಬರೀ ಇದೇ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇಂಥವೇ ಇರ್ತವೆ. ಇವನು ಸರಿ ಇದ್ದಿದ್ರೆ ಆಕೆ ಇನ್ನೊಬ್ಬನ ಜೊತೆಗೆ ಯಾಕೆ ಹೋಗ್ತಾ ಇದ್ಲು? ಒಂದು ವೇಳೆ ಆಕೆ ಹಾಗೆ ಹೋಗಿದ್ದಾಳ ಅಂತಂದರೆ ಇವನಿಗೇನು ಕಡಿಮೆ ಆಗಿದೆ? ಬೇರೆ ಹೆಂಗಸರು ಇದ್ದಾರಲ್ಲ ರೀ, ಇವೆಲ್ಲ ನಾವು ಇಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡ್ಬೇಕೇನ್ರಿ? ಒಂದು ವೇಳೆ ಆ ಸಂತು ಅನ್ನೋ ವ್ಯಕ್ತಿ ಲೀಲಾವತಿನ ಏನೋ ಚಸ್ಕ ಮಾಡಿ ತಲೆ ಕೆಡಿಸಿ ಕರೆದುಕೊಂಡು ಹೋಗಿದ್ದಿದ್ರೆ ಇದು ಕ್ರೈಮ್ ಆಗ್ತಾ ಇತ್ತು. ಆಗ ಸಂತು ಬಗ್ಗೆ ಡಿಸ್ಕಸ್ ಮಾಡ್ಬೋದಿತ್ತು. ಈಗ ಇದು ಅಗತ್ಯ ಇಲ್ದಿರೋ ಸಬ್ಜೆಕ್ಟು. ಈಗ ಗಂಡ ಅನ್ಸ್ಕೊಂಡಿರೋ ಈ ಮಂಜುನಾಥ್ ಮಹಾಶಯ ಮೀಡಿಯಾಗಳ ಮುಂದೆ ಬಂದು ಅದೇನು ಗೋಳಾಡ್ತಾನಪ್ಪ, ಕರುಳು ಕಿತ್ಕೊಂಡು ಬಂದ್ಬಿಡುತ್ತೆ. ನನಗನ್ಸುತ್ತೆ ಇವನು ನಾಟಕ ಮಾಡ್ತಾ ಇದ್ದಾನೇನೋ ಅಂತ. ಎಲ್ಲ ಚಾನಲ್ಗಳಿಗೂ ಬೈಟ್ ಕೊಡ್ತಾ ಇದ್ದಾನೆ, ಸ್ಟುಡಿಯೋಗೆ ಡಿಬೇಟ್ನಲ್ಲಿ ಕೂತ್ಕೊಳ್ತಾ ಇದ್ದಾನೆ. ಇಷ್ಟೆಲ್ಲ ಹೈಪ್ ಮಾಡೋ ಅವಶ್ಯಕತೆ ಇತ್ತ ಇದರಲ್ಲಿ? ಮತ್ತು ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಾನು ಹೇಳೋದೇನಂತಂದರೆ, ಯಾವುದೋ ಒಂದು ಒಳ್ಳೆ ಸ್ಟೋರಿ ರೈತರ ಬಗ್ಗೆನೋ ಕೃಷಿ ಬಗ್ಗೆನೋ ಯಾರೊಬ್ಬ ನಿಷ್ಕಲ್ಮಶ ಸಮಾಜ ಸೇವಕನ ಬಗ್ಗೆನೋ ಸ್ಟೋರಿ ಮಾಡಿದರೆ ಜನರು ಅಂಥ ಸ್ಟೋರಿಗಳನ್ನು ನೋಡೋದೇ ಇಲ್ಲ. ಅದ್ರ ಬಗ್ಗೆ ತಮ್ಮ ಆಸಕ್ತಿಯನ್ನು ತುಂಬ ಕಡಿಮೆ ತೋರಿಸ್ತಾರೆ. ಆ್ಯಕ್ಚುಲಿ ಇಂಥ ಸ್ಟೋರಿಗಳಿಗೆ ಮೀಡಿಯಾಗಳು ಹೆಚ್ಚಿನ ಶ್ರಮವನ್ನು ಹಾಕಿರ್ತವೆ. ಆದರೆ ಯಾವುದೋ ಸಂಬಂಧಗಳ ಬಗ್ಗೆನೋ ಓಡಿ ಹೋದ್ರು ಅಂತನೋ ಸುದ್ದಿ ಕೊಟ್ಬಿಟ್ರೆ ಜನರು ಹುಡ್ಕೊಂಬಂದು ನೋಡ್ತಾರೆ ಅದನ್ನು. ನ್ಯೂ ಇಯರ್ನಲ್ಲಿ ಏನೋ ಒಂದು ಮೋಟಿವೇಶ್ನಲ್ ಸ್ಟೋರಿ ಮಾಡಿದರೆ ನೋಡೋರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಅದೇ ನ್ಯೂ ಇಯರ್ಗೆ MG ರೋಡು ಕೋರಮಂಗಲದಲ್ಲಿ ಹುಡುಗಿರು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕುಡಿದು ತೂರಾಡಿದ್ರು ಅನ್ನೋ ಸುದ್ದಿ ಕೊಟ್ಬಿಟ್ರೆ ಲಕ್ಷಾಂತರ ಜನ ಹುಡ್ಕೊಂಬಂದು ನೋಡ್ತಾರೆ. ಈಗ ಈ ಮೀಡಿಯಾಗಳು ಏನು ಮಾಡ್ತವೆ, ನಿಮ್ಗೆ ಯಾವುದು ಇಷ್ಟನೋ ಅದೇ ಸುದ್ದಿನ ಕೊಡ್ತಾರೆ. ಈಗ ಈ ಮಂಜುನಾಥ್ ಮತ್ತು ಲೀಲಾವತಿ ದಾಂಪತ್ಯದ ಬಗ್ಗೆ ಯಾರಿಗೂ ಲಾಭ ಇಲ್ಲ, ನಷ್ಟನೂ ಇಲ್ಲ.
ಅವ್ರವ್ರ ಮನೆ ವಿಚಾರ ಅವರಿಗೆ ಬಿಟ್ಟಿದ್ದು. ಆದರೆ 3 ಮಕ್ಕಳು ತಾಯಿ ಇನ್ನೊಬ್ಬನ ಜೊತೆಗೆ ಓಡಿ ಹೋದ್ಲು ಅಂದ್ಬಿಟ್ರೆ ಕೆಲವ್ರಿಗೆ ಎಂಟರ್ಟೈನ್ ಮಾಡ್ದಂಗೆ ಆಗುತ್ತೆ, ನೋಡೋರಿಗೆ ನಗಿಸ್ದಂಗೆ ಆಗುತ್ತೆ. ಅದಕ್ಕೆ ಈ ಮಂಜುನಾಥ್ನನ್ನು ಟಿ ವಿಗಳಲ್ಲಿ ಕೂರಿಸ್ಕೊಂಡು ಡಿಬೇಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ತಪ್ಪು ಕೆಲವು ಮೀಡಿಯಾಗಳದ್ದು ಮಾತ್ರ ಅಲ್ಲ, ಕೆಲವು ಜನರದ್ದು ತಪ್ಪಿದೆ. ನಾನು ಕೂಡ ಒಂದು ಸ್ಟೋರಿಗಳನ್ನು ಮಾಡಿದ್ದೀನಿ. ಅದು ಯಾವತ್ತಿಗೂ ಜನರ ಸಮಯವನ್ನು ವ್ಯರ್ಥ ಮಾಡಿಲ್ಲ. ಹೇಳ್ಬೇಕಾಗಿರೋ ವಿಚಾರನ 4-5 ನಿಮಿಷದಲ್ಲಿ ಚಿಕ್ಕದಾಗಿ ಹೇಳಿ ಮುಗಿಸ್ಬಿಟ್ಟಿದ್ದೀನಿ. ಆ ಚಿಕ್ಕ ವಿಡಿಯೋದಲ್ಲೇ ಆದಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನನ್ನಿಂದ ನನ್ನ ವೃತ್ತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಹೇಳಿ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ತಿದ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಹಾಗೆ ಒಬ್ಬರು ಇಬ್ಬರು ಬದಲಾದರೆ ಸಮಾಜದ ಮನಸ್ಥಿತಿ ಬದಲಾಗೋದಿಲ್ಲ. ಮೀಡಿಯಾಗಳು ಸುದ್ದಿಗೆ ಮಸಾಲೆ ಹಾಕೋದನ್ನು ಬಿಡಬೇಕು. ಹಾಗೆ ಮಸಾಲೆ ಹಾಕಿರೋ ಸುದ್ದಿಗಳನ್ನು ಇಷ್ಟಪಡ್ತಾರಲ್ಲ ಜನರು, ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಇಲ್ಲಾಂದರೆ ಇನ್ನು ಮುಂದೆ ಇಂತಹ ಇನ್ನೊಬ್ಬರ ವೈಯಕ್ತಿಕ ಜೀವನದ ಸುದ್ದಿಗಳೇ ಮೇನ್ ಸ್ಟ್ರೀಮ್ಗೆ ಬರ್ತಾ ಇರ್ತವೆ. ಮುಖ್ಯವಾಗಿ ಯಾವೆಲ್ಲ ಸಬ್ಜೆಕ್ಟ್ ಡಿಸ್ಕಸ್ ಆಗಬೇಕಾಗಿರುತ್ತೋ ಅವೆಲ್ಲ ಹಿನ್ನೆಲೆಗೆ ಹೋಗ್ತಾ ಇರ್ತವೆ. ನಮಸ್ಕಾರ.